ಅಂದ್ರೆ ಏನಾಯ್ತು, ಬ್ರಹ್ಮಜ್ಞಾನದಿಂದವೇ ಬಾಧೆ ಹೊಂದದು, ಬ್ರಹ್ಮಜ್ಞಾನವಿಲ್ಲದೆ ಯಾವುದು ಬಾಧೆ ಹೊಂದುವುದಿಲ್ಲ. ಅದು ವ್ಯಾವಹಾರಿಕ ಸತ್ಯ ಇರುತ್ತದೆ, ಅದು ಈಶ್ವರ ಸೃಷ್ಟಿ ಇರುತ್ತದೆ. ಇದಾದ್ಮೇಲೆ ಸ್ವಪ್ನಾವಸ್ಥೆಯಲ್ಲಿರುವಾಗ ಸ್ವಪ್ನವು ಸತ್ಯವಾಗಿಯೇ ತೋರುತ್ತದೆ. ಸ್ವಪ್ನಾವಸ್ಥೆಯಲ್ಲಿರುವಾಗ ಸ್ವಪ್ನ ಸತ್ಯವಾಗಿಯೇ ತೋರುತ್ತದೆ. ಮತ್ತೆ ಬಾಡಿಗೆ ಮನೆಯೊಳಗಿದ್ದಾಗ ಆ ಬಾಡಿಗೆ ಮನೆ ನಂದು ಅಂತ ಹೇಳ್ತಿರಲ್ಲ, ಅದನ್ನು ಸುಳ್ಳದ, ಸತ್ಯ ಅದ. ಸತ್ಯ ಅದ. ಎಂತ ಸತ್ಯ? ಪ್ರಾತಿಭಾಷಿಕ ಸತ್ಯ. ವ್ಯಾವಹಾರಿಕವಾಗಿ ಅದು ನಮ್ಮ ಮನೆ ಅಲ್ಲ, ಆದರೂ ಸಹಿತ ಪ್ರಾತಿಭಾಷಿಕವಾಗಿ ಅದು ನಮ್ಮ ಮನೆ. ನಿಮ್ಮ ಮನೆ ಎಲ್ಲಿ ಅಂತಂದ್ರೆ ಮತ್ತೆ ಯಾರಿಗೆ ತೋರಿಸ್ಬೇಕು? ಅವ್ರು ಅದೇ ಮನೆಯೇ ತೋರಿಸ್ಬೇಕಲ್ಲ. ಈಗ ಸ್ವಪ್ನಾವಸ್ಥೆಯಲ್ಲಿರುವಾಗ ಸ್ವಪ್ನವು ಸತ್ಯವಾಗಿಯೇ ತೋರುತ್ತದೆ. ಎಚ್ಚರಾದ ಬಳಿಕ ಮಿಥ್ಯವಾಗುತ್ತದೆ. ಎಚ್ಚರಾದ ಮೇಲೆ ಅದು ಮಿಥ್ಯ ಆಗ್ತದೆ. ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನವು ಮಿಥ್ಯ ಆಗುವುದಿಲ್ಲ. ಸ್ವಪ್ನ ಅವಸ್ಥೆ ಒಳಗಿದ್ದಾಗ ಸ್ವಪ್ನ ಮಿಥ್ಯ ಆಗಂಗಿಲ್ಲ. ಎಚ್ಚರ ಆದಾಗ ಅದು ಮಿಥ್ಯ ಆಗ್ತದ. ಯಾವಾಗ ಜಾಗೃತಾವಸ್ಥೆ ಬಂತು ಅಂದ್ರೆ ಆವಾಗ ಸ್ವಪ್ನವು ಮಿಥ್ಯವಾಗುತ್ತದೆ. ಅದಕ್ಕೆ ಇದು ಹೇಳಲು ಬರ್ಬೇಕು ನಿಮಗ. ಹೆಂಗ ಬರ್ಬೇಕಂದ್ರ, ಬಾಡಿಗೆ ಮನೆಯೊಳಗೆ ಅದೀವಿ, ಬಾಡಿಗೆ ಮನಿ ನಮ್ಮದಲ್ಲ, ಓನರ್ ಅಂದು. ಅದು ಎಂಥದ್ದು? ವ್ಯಾವಹಾರಿಕ ಸತ್ಯ. ಈಗ ಬಾಡಿಗೆ ಮನೆಯೊಳಗೆ ಇದ್ದಾಗ ಅದು ನಮ್ಮ ಮನಿ ಅಂತ ಏನು ಹೇಳ್ತೀವಲ್ಲ, ಅದು ಪ್ರಾತಿಭಾಷಿಕ ಸತ್ಯ. ಕರೆಕ್ಟಾ? ಓನರ್ ಮನಿ ವ್ಯಾವಹಾರಿಕ ಸತ್ಯ. ನಾವು ಇದ್ದದ್ದು ನಮ್ಮದಂತ, ಅವ ಓನರ್ನು ನಮ್ಮ ಮನಿ ಅಂತಾನವ. ನಿಮ್ಮ ಮನಿ ಯಾವ್ದಂದ್ರೆ ಓನರ್ ಆ ಮನಿ ನಂದಂತಾನ, ಬಾಡಿಗೆ ಇದ್ದವ ಇವ ನಂದಂತಾನ. ಇವಂದೆಂಥದ್ದು? ಪ್ರಾತಿಭಾಷಿಕ ಸತ್ಯ. ಅವಂದೆಂಥ ಸತ್ಯ? ಓನರ್ದು ವ್ಯಾವಹಾರಿಕ ಸತ್ಯ. ಮನಿ ಒಂದೇ. ಸತ್ಯಗಳು ಹೆಂಗದಾವ ನೋಡ್ರಿ, ಹೆಂಗ್ ಕೆಲಸ ಮಾಡ್ತಾವ. ಅದಕ್ಕೆ ವಿಷಮ ಸಂಸಾರವಿದನು ಕನಸೆಂದರಿ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ಯಾರ. ಈ ಕನಸಿನಿಂದ ಎಚ್ಚರವಾಗಬೇಕಾಗುತ್ತದೆ. ಎಚ್ಚರ ವಿಚಾರ ಮಾಡಿ ನೋಡಲಾಗಿ ಏನಾಗ್ತದ? ಪ್ರಾತಿಭಾಷಿಕ ಸತ್ಯ ಹೋಗಿ ಮಿಥ್ಯ ಆಗಿ ವ್ಯಾವಹಾರಿಕ ಸತ್ಯ ಆಗ್ತದೆ. ವ್ಯಾವಹಾರಿಕ ಸತ್ಯನೂ ಮಿಥ್ಯ ಆಗಿ ಪಾರಮಾರ್ಥಿಕ ಸತ್ಯ ಆಗ್ತದೆ. ವಿಚಾರ ಮಾಡಿ ನೋಡಲಾಗಿ ಈ ಕನಸಿನಿಂದ ಎಚ್ಚರವಾಗಬೇಕಾಗುತ್ತದೆ. ಯಾವ ಎಚ್ಚರ ಅಂತಂದ್ರೆ, ಅದಕ್ಕೆಂತ ಎಚ್ಚರ ಅಂತಾರಂದ್ರೆ ವರಜಾಗ್ರ ಅಂತಾರೆ. ವರಜಾಗ್ರ ಅಂತ ಕರೀತಾರೆ. ನಾವು ಕಣ್ಣು ತೆರೆದಿದ್ದೇವೆ, ಕಣ್ಣು ತೆರೆದಿವಿ, ಕೆಲಸ ಮಾಡುತ್ತಿದ್ದೇವೆ, ಊಟ ಮಾಡುತ್ತಿದ್ದೇವೆ, ಏನೆಲ್ಲ ಚಟುವಟಿಕೆ ಮಾಡುತ್ತಿದ್ದೇವೆ. ಇದು ಕೂಡ ಏನದ? ಕನಸೇ ಆಗಿದೆ. ನೀವೇನು ಎಚ್ಚರದಿರತ್ ಮಾಡ್ಲಕತ್ತೀರಿ, ನೀವೇನು ವ್ಯವಹಾರ ಮಾಡ್ಲಕತ್ತೀರಿ, ಈ ಮನಿ ನಂದು, ಗಂಡ ನಂದು, ಹೆಂಡತಿ ನಂದು, ಮಕ್ಕಳು ನಂದು, ಈ ಊರು ನಂದು, ಈ ಸಂಸಾರ ನಂದು ಅಂತೇನದಲ್ಲ, ಇದು ಕನಸೇ ಆಗಿದೆ. ಇದು ಒಂದು ಸ್ವಪ್ನಾವಸ್ಥೆ. ಇದನ್ನು ವಿಚಾರ ಮಾಡಿ ನೋಡಲಾಗಿ ಇದು ಯಾವುದು ನಂದಲ್ಲ, ಇದು ಈಶ್ವರನ ಸೃಷ್ಟಿ ಅನಿಸಿದ್ರೆ ವರಜಾಗ್ರ. ಆ ಈಶ್ವರನನ್ನು ಮರೆತು ಇದು ನಾನೇ ಅಂದ್ರೆ ಅದನ್ನು ಒಂದು ಸ್ವಪ್ನನೇ. ಈ ಸ್ವಪ್ನಾವಸ್ಥೆಯಲ್ಲಿ ವಿವೇಕ ದ್ವಾರ, ಚಿಂತನ ದ್ವಾರ ಯಾವ ಬ್ರಹ್ಮಜ್ಞಾನ ಉಂಟಾಗುತ್ತದೆಯೋ ಆವಾಗಲೇ ಈ ಪ್ರಪಂಚ ಸುಳ್ಳಾಗುತ್ತದೆ ವಿನಃ ಅಲ್ಲಿಯ ತನಕ ಈ ಸಂಸಾರ ದುಃಖ ನಿವೃತ್ತಿ ಆಗುವುದಿಲ್ಲ. ಎಲ್ಲಿ ತನಕ ನೀವು ಪ್ರಾತಿಭಾಷಿಕ ಸತ್ಯ ಒಳಗೆ ಇರುತ್ತೀರಿ ಅಲ್ಲಿ ತನಕ ಈ ಸಂಸಾರ ದುಃಖ, ಚಿಂತೆ, ಭಯ ನಿವೃತ್ತಿ ಆಗಂಗಿಲ್ಲ. ಏನಾಗಬೇಕು? ವಿವೇಕಿಗಳಾಗಬೇಕು. ನಂದು ಹೌದಾ ಅಲ್ಲ ಅಂತ ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು, ಬ್ರಹ್ಮಜ್ಞಾನ ಪಡ್ಕೋಬೇಕು ಗುರುವಿನಿಂದ. ಮಾಡಿದಾಗಲೇ ಈ ದುಃಖ ನಿವೃತ್ತಿ ಆಗ್ತದೆ, ನಿಶ್ಚಿಂತೆ ಆಗ್ತೀವಿ. ಯದ್ಯಪಿ ಈಶ್ವರ ಸೃಷ್ಟಿಯ ಪದಾರ್ಥಗಳು ನಾಶವೇನೋ ಆಗುತ್ತವೆ, ಆದರೆ
ಬಾಧವಾಗುವುದಿಲ್ಲ, ಮಿಥ್ಯೆ ಆಗಂಗಿಲ್ಲ. ಈಶ್ವರ ಸೃಷ್ಟಿ ಪದಾರ್ಥಗಳು ಏನಾತವ? ಒಂದಿನ ಸೃಷ್ಟಿ ಆತವ, ಒಂದಿನ ಸ್ಥಿತಿಯಲ್ಲಿರ್ತವ, ಒಂದಿನ ಲಯ ಆಗಿ ಹೋಗ್ತವ. ಆದರೆ ಬಾಧ ಆಗಂಗಿಲ್ಲ. ನಮಗ ಇಲ್ಲಿ ಲಯ ಆಗೋದು ಬೇಕಾಗಿಲ್ಲ, ಬಾಧ ಆಗ್ಬೇಕಾಗ್ಯದ. ಬಾಧ ಆಗ್ಬೇಕಾಗ್ಯದ ಅಂತಂದ್ರ ಅವ್ರದ್ದು ನಿಜ ಸ್ವರೂಪದ ಅರಿವು ಆಗ್ಬೇಕಾಗ್ಯದ ನಮಗ. ಮಣ್ಣಿನ ಕೊಡವನ್ನ ಒಂದು ಬಡಿಗೆಯಿಂದ ಒಡೆದರೆ ನಾಶವಾಗುತ್ತದೆ. ಕೊಡ ನಾಶ ಆಗ್ತದ. ಆದ್ರ ಕೊಡದ ವಿಚಾರ ಏನಂತೀರಿ? ಅಯ್ಯೋ, 100 ರೂಪಾಯಿ ಕೊಟ್ಟು ಗಡಿಗೆ ತಂದಿದ್ದೆ, ಗಡಿಗೆ ಒಡಿತು, ಅದು ಗಡಿಗೆ ನಂದು ಅನ್ನೋದು ಹೋಗ್ತದೇನಲ್ಲಿ? ಗಡಿಗೆ ಒಡೆದು ಏನಾದ್ರೂ ನಿಮ್ಮದೇ ಒಂದು ಗಡಿಗೆ ಅಂತ ಹೇಳಕ್ಕೆ ಒಂದು ನೆನಪಿರ್ತದ ಇಲ್ಲ? ಇರ್ತದಲ್ರಿ? ಆ ಗಡಿಗೆ ಬಗ್ಗೆ ನಿಮ್ಗೊಂದು ಭಾವನೆ ಇರ್ತದ ಇಲ್ಲ? ಸತ್ತು ಹೋದವರು ಸತ್ತು ಹೋಗ್ಬಿಟ್ಟಿರ್ತಾರ. ಅವ್ರ ಶರೀರ ಪಂಚಭೂತಗಳಲ್ಲಿ ಲೀನವಾಗಿ ಹೋಗಿರ್ತದ. ನೀವೇನ್ ಮಾಡ್ತಿರ್ತೀರಿ? ಆ ಲೀನವಾದ ಪಂಚಭೂತಗಳದ ಫೋಟೋ ತೆಕ್ಕೊಂಡು ಮನೆಯಾಗ ಹಾಕಿ ಅವ್ರನ್ನ ನೆನೆಸ್ಕೋತ ಕೂತಿರ್ತೀರಿ. ಹೆಂಗ? ಆ ಪಂಚಭೂತ ಎಂದ ಹೋಗೇ ಬಿಟ್ಟಿರ್ತದ. ಅದು ಏನಾಗ್ಯದ? ಈಶ್ವರ ಸೃಷ್ಟಿಯ ಶರೀರ ಪಂಚಭೂತಗಳಲ್ಲಿ ಲೀನಾಗಿ ಹೋಗ್ಬಿಟ್ಟದ. ಆದರೆ ಆ ಒಂದು ಗೊಂಬೆಯ ಚಿತ್ರ ಇದು ನಂದು ಅಂತ ಹೇಳಿಕೆ ಚಿತ್ರ ಇಟ್ಕೊಂಡೆ ಅಂತ ಕೂತಿರಲ್ಲ, ಅದು ಏನಾಗ್ಯದ? ಎಂತ ಸೃಷ್ಟಿ ಅದು? ಪ್ರಾತಿಭಾಸಿಕ ಸತ್ಯ. ಸತ್ತವ್ರ ಫೋಟೋ ಇಟ್ಕೊಂಡು, ಸತ್ತವ್ರ ಮೂರ್ತಿ ಮಾಡಿ, ಸತ್ತವ್ರ ಗೊಂಬೆ ಮಾಡಿ, ಅದು ಜೀವ ಸೃಷ್ಟಿ. ಪ್ರಾತಿಭಾಸಿಕ ಸತ್ಯದೊಳಗೆ ಬದುಕಲಕತ್ತ. ವಿಚಾರ ಮಾಡಿ ನೋಡಲಾಗಿ ಪಂಚಭೂತಗಳಲ್ಲಿ ಲೀನಾಗಿ ಹೋಗ್ಬಿಟ್ಟದು. ಸಿದ್ದೇಶ್ವರ ಸ್ವಾಮಿಗಳು ಅದಕ್ಕೆ ಮತ್ತೆ ತಮ್ಮ ಶರೀರವನ್ನ ಸುಟ್ಟು ಭಸ್ಮ ಮಾಡಿ ಪಂಚಭೂತಗಳಲ್ಲಿ ಲೀನ ಮಾಡಿಬಿಡ್ರಿ ಅಂತಂದ್ರು. ಗೊಂಬಿ ಹಿಂಗೆ ಯಾರ ಕೈಯಾಗರ ಸಿಕ್ಕ್ರ ಎಲ್ಲರೂ ಒಂದು ಸಮಾಧಿ ಕಟ್ಟಿ ಮತ್ತೊಂದು ಆಶ್ರಮ ಮಾಡಿ ತೇರ್ ಎಳಿತಾರ, ತತ್ವಜ್ಞಾನ ಬಿಡ್ತಾರ ಅಂತೇಳಿ ಅವ್ರೇನಾದ್ರು ತಮ್ಮದೇ ಅಸ್ತಿತ್ವ ಇಲ್ಲದಂಗೆ ಮಾಡ್ಕೊಂಡು ತತ್ವಜ್ಞಾನಕ್ಕೊಂದು ಶಾಶ್ವತವಾದ ಅಸ್ತಿತ್ವ ಕೊಡುವ ಪ್ರಯತ್ನ ಮಾಡಿದರು. ಅದಕ್ಕೆ ಮಣ್ಣಿನ ಕೊಡವನ್ನ ಒಂದು ಬಡಿಗೆಯಿಂದ ಒಡೆದರೆ ನಾಶವಾಗುತ್ತದೆ. ಮಣ್ಣಿನ ಕೊಡವನ್ನ ಮಣ್ಣು ಅಂತ ತಿಳಿದರೆ, ಮಣ್ಣಿನ ದೃಷ್ಟಿಯಿಂದ ನೋಡಿದರೆ ಘಟ ಬಾಧವಾಗುತ್ತದೆ. ಮಣ್ಣಿನ ಘಟವನ್ನ ನೀವು ಮಣ್ಣು ಅಂತ ನೋಡಿ ಬಿಟ್ರಿ ಅಂತಂದ್ರೆ ಅಲ್ಲಿ ಘಟನೆ ಇಲ್ಲ, ಅಲ್ಲಿ ಮಣ್ಣೇ ಆದ. ಅದೇ ರೀತಿ ಬ್ರಹ್ಮ ಅಂತ ನೋಡಿಬಿಟ್ರಿ ಅಂದ್ರೆ ಬ್ರಹ್ಮನೇ ಅದನ, ಅಲ್ಲಿ ಬೇರೆ ವಸ್ತುಗಳು ಇಲ್ಲವೇ ಇಲ್ಲ. ಹಾಗೆಯೇ ಬ್ರಹ್ಮಜ್ಞಾನ. ಮಣ್ಣಿನ ಜ್ಞಾನ ಆದ್ರೆ ಘಟ ಇಲ್ಲ. ಬ್ರಹ್ಮನ ಜ್ಞಾನ ಆಯ್ತು ಅಂದ್ರೆ ಬ್ರಹ್ಮನೇ ಮಣ್ಣಿನ ರೂಪದಲ್ಲಿದ್ದಾನೆ ಅಂದ್ರೆ ಬ್ರಹ್ಮಜ್ಞಾನ ಆಯ್ತು. ಅಲ್ಲಿ ಮಣ್ಣೇ ಇಲ್ಲ, ಬ್ರಹ್ಮನೇ ಅದನ. ಹಾಗೆಯೇ ಜಗತ್ತು ಕೂಡ ಈಶ್ವರ ಸೃಷ್ಟಿಯಾಗಿದೆ. ಅದು ನಿರಂತರ ಬಾಧವಾಗುತ್ತಲೇ ಇರುತ್ತದೆ. ನಿನ್ನೆಯ ಸ್ಥಿತಿ ಇವತ್ತು ಇಲ್ಲ, ಇವತ್ತಿನ ಸ್ಥಿತಿ ನಾಳೆ ಇಲ್ಲ. ಬಾಧ ಆಗ್ತದ, ನಾಶ ಆಗ್ತಿರ್ತದ. ಇದು ನಾಶ ಅಂತ ಬರಿಬೇಕು, ಹೌದಿಲ್ಲ? ಲಯ ಆಗ್ತಿರ್ತದ. ಬಾಧ ಹೆಂಗಾಗ್ತದ? ಬಾಧ ನಾವು ಮಾಡ್ಕೊಂಡ್ರೆ ಆಗ್ತದ, ಜೀವರು ಮಾಡ್ಕೊಂಡ್ರೆ. ಲಯ ಆಗುತ್ತಿರ್ತದ, ನಾಶ ಆಗ್ತಿರ್ತದ. ಲಯ ನಾಶ ಬಾಧ ಅಲ್ಲ. ಬಾಧ ಜೀವರುಗಳು ಮಾಡ್ಕೊಳ್ಳೋ ಕೆಲಸ. ಜಗತ್ತು ಕೂಡ ಈಶ್ವರ ಸೃಷ್ಟಿಯಾಗಿದೆ. ಅದು ನಿರಂತರ ಲಯ ಆಗ್ತಿರ್ತದ, ನಾಶ ಆಗ್ತಿರ್ತದ. ಸೃಷ್ಟಿ ಸ್ಥಿತಿ ಲಯ ಆಗ್ತಿರ್ತದ. ನಿನ್ನೆಯ ಸ್ಥಿತಿ ಇವತ್ತು ಇಲ್ಲ, ಇವತ್ತಿನ ಸ್ಥಿತಿ ನಾಳೆ ಇಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು. ಪ್ರತಿ ಕ್ಷಣನೂ ಮೃತ್ಯು ಹಂಗೆ ಸನ್ನಿಹಿತವಾಗಿ ನಡೆದಿರ್ತದ. ಈಶ್ವರ ಸೃಷ್ಟಿಯು ನಿರಂತರವಾಗಿ ಮೃತ್ಯುವಿನ ಬಾಯಲ್ಲಿ ಹೋಗುತ್ತಿರುತ್ತದೆ. ಹಳೆ ಮುದುಕರು ಸಾಯುತ್ತಿರುತ್ತಾರೆ, ಹೊಸ ಹುಡುಗರು ಹುಟ್ಟುತ್ತಿರುತ್ತಾರೆ. ಕಾಲೋ ಜಗತ್ ಭಕ್ಷಕ ಅಂತಾರೆ. ಈಶ್ವರ ಸೃಷ್ಟಿಯು ನಾಶವಾಗುತ್ತಿರುತ್ತದೆ, ಆದರೆ ಬ್ರಹ್ಮಜ್ಞಾನದಿಂದ ಬಾಧವಾಗುತ್ತದೆ. ಅದು ನಿರಂತರ ನಾಶ ತಂತಾನೆ ಆಗ್ತಿರ್ತದೆ, ಬ್ರಹ್ಮಜ್ಞಾನದಿಂದ ಬಾಧವಾಗುತ್ತದೆ. ಬ್ರಹ್ಮಜ್ಞಾನವಿಲ್ಲದಿದ್ದರೂ ಈಶ್ವರ ಸೃಷ್ಟಿಯು ನಾಶವಾಗುತ್ತಲೇ ಇರುತ್ತದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯುಗಾಂತರಗಳಲ್ಲಿ ಈಶ್ವರ ಸೃಷ್ಟಿಯು ತಿರುಗುತ್ತಲೇ ಇದೆ. ಯಾವ ಮಹಾತ್ಮ ಬ್ರಹ್ಮಜ್ಞಾನ ಮಾಡಿಕೊಂಡಿದ್ದಾನೋ
ಆತನು ಜಗತ್ತಿಗೆ ಏನು ಮಾಡುವುದಿಲ್ಲ, ಅದನ್ನ ಮಿಥ್ಯಾ ಸುಳ್ಳು ಅಂತ ತಿಳಿದುಕೊಳ್ಳುತ್ತಾನೆ, ಅಂದ್ರೆ ಬಾಧ ಮಾಡಿಕೊಳ್ಳುತ್ತಾನೆ. ಮಹಾತ್ಮ ಅಂತ ಯಾರಿಗೆ ಅಂತಾರಂದ್ರ, ಈ ಜಗತ್ತನ್ನ ಬಾಧ ಯಾರು ಮಾಡ್ಕೊಂಡಿರ್ತಾರ ಅವರೇ ಮಹಾತ್ಮರು. ಈ ಜಗತ್ತಿಗೆ ಅವ ಏನು ನಾಶ ಮಾಡ್ಲಕ್ ಹೋಗಂಗಿಲ್ಲ, ಸುಳ್ಳು ಅಂತ ತಿಳ್ಕೊತಾನೆ. ಈ ತೋರುವ ಜಗತ್ತು ಸುಳ್ಳದ, ಬ್ರಹ್ಮ ಒಂದೇ ಸತ್ಯ ಅದ. ಬ್ರಹ್ಮನೇ ಜಗತ್ತಿನ ರೂಪದಾಗ ತೋರ್ಲಿಕ್ಕತನ. ಯಾರಿಗೆ? ಲೌಕಿಕ ಜೀವಿಗಳಿಗೆ. ಆ ಮಹಾತ್ಮನಿಗೇನದ, ಅಲ್ಲಿ ಜಗತ್ತಿಲ್ಲೇ ಇಲ್ಲ, ಅವನಿಗೆ ಬ್ರಹ್ಮನೇ ಕಾಣ್ಲಿಕ್ಕತಾನ. ಈ ರೀತಿ ನೋಡವನಿಗೆ ಮಹಾತ್ಮ ಅಂತಾರ. ಜ್ಞಾನಿಯ ದೃಷ್ಟಿಯಲ್ಲಿ ಜಗತ್ತು ಬಾಧವಾಗಿದೆ, ಅಜ್ಞಾನಿಯ ದೃಷ್ಟಿಯಲ್ಲಿ ಜಗತ್ತು ಏನಾಗಿದೆ? ಜ್ಞಾನಿಯ ದೃಷ್ಟಿಯಲ್ಲಿ ಜಗತ್ತು ಬಾಧವಾಗುತ್ತದೆ, ಅಜ್ಞಾನಿಯ ದೃಷ್ಟಿಯಲ್ಲಿ ಜಗತ್ತು ಸತ್ಯವಾಗಿದೆ. ಜಗತ್ತು ತಾನೇ ನಾಶವಾಗುತ್ತಿದೆ. ಬ್ರಹ್ಮಜ್ಞಾನದ ದೃಷ್ಟಿ ಇಲ್ಲದಿದ್ದರೆ ಜಗತ್ತು ಬಾಧ ಹೊಂದುವುದಿಲ್ಲ. ಬ್ರಹ್ಮಜ್ಞಾನದ ದೃಷ್ಟಿ ಇಲ್ಲ ಅಂತಂದ್ರೆ ಜಗತ್ತು ಬಾಧ ಹೊಂದುವುದೇ ಇಲ್ಲ. ಅಪರೋಕ್ಷವಾಗಿ ಮಿಥ್ಯ ಎನ್ನಿಸಬೇಕು, ಬಾಧವಾಗಬೇಕು, ಮಿಥ್ಯ ಎನ್ನಿಸಬೇಕು. ಈ ರೀತಿ ನೀವು ತಿಳ್ಕೋಬೇಕು. ಇದು ಯಾರು ತಿಳಿಸಿ ಹೇಳಿದ್ರು ಆಗ ಕೆಲಸ ಅಲ್ಲಿದು, ನೀವು ತಿಳ್ಕೋಬೇಕು. ನಿಮಗ ಜಗತ್ತು ಸತ್ಯ ಅನ್ನಿಸ್ಲಕತ್ತದಂದ್ರ ಇನ್ನ ನಿಮಗ ಮೋಕ್ಷ ಆಗಿಲ್ಲ ಅಂತ ಪ್ರಾಮಾಣಿಕವಾಗಿ ವಿಚಾರ ಮಾಡಿ ನೋಡಲಾಗಿ ಅದು ಬಾಧ ಮಾಡ್ಕೊಳ್ಳೋದು ವಿಚಾರ ಮಾಡಿ 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 ಬಾಧ ಮಾಡ್ಕೋಬೇಕು. ಏಕೆಂದರೆ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿಯೇ ನಮಗೆ ದುಃಖವನ್ನುಂಟು ಮಾಡುತ್ತದೆ. ಜಗತ್ತು ಸತ್ಯವಾಗಿಲ್ಲ, ಆದರೆ ಅಜ್ಞಾನಿ ಜೀವನಿಗೆ ಜಗತ್ತಿನಲ್ಲಿ ಸತ್ಯತ್ವ ಭಾವನೆ ಉಂಟಾಗಿದೆ. ಜಗತ್ತನ್ನ ಮಿಥ್ಯ ಅಂತ ತಿಳಿದರೆ ಅದು ಏನು ಮಾಡುವುದಿಲ್ಲ. ಜಗತ್ತನ್ನ ನೀವು ಮಿಥ್ಯ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಅದು ಏನು ಮಾಡಂಗಿಲ್ಲ. ನೀವು ಜಗತ್ತು ಸತ್ಯ ಅಂತ ತಿಳ್ಕೊಂಡದ್ದಕ್ಕ ಏನಾಗ್ಲಕತ್ತದ, ಅಲ್ಲಿ ದುಃಖ, ಚಿಂತೆ, ಭಯ. ಸತ್ಯ ಅಂತ ತಿಳ್ಕೊಂಡು ಅದು ನಂದು, ನಾನು ನಾನು ನಂದು ಅನ್ಲಕತ್ತಿರಲ್ಲ, ಅದಕ್ಕೆ ನಿಮ್ಗೆ ಏನಾಗ್ಲಕತ್ತದ, ಭಯ, ದುಃಖ, ಚಿಂತೆ ಆಗ್ಲಕತ್ತದ. ಅದು ಮಿಥ್ಯ ಅಂತ ತಿಳ್ಕೊಂಡು ಅದು ಅದರೊಳಗೆ ನಂದು ಏನೇನು ಇಲ್ಲ, ಅಲ್ಲಿ ಕೇವಲ ಬ್ರಹ್ಮ ಅದನ, ಮತ್ತೆ ನಾನು ಕೂಡ ಬ್ರಹ್ಮ ಸ್ವರೂಪನೇ ಅದೀನಿ. ಆ ಬ್ರಹ್ಮ ಈ ಬ್ರಹ್ಮ ಬೇರೆ ಅಲ್ಲವೇ ಅಲ್ಲ, ಅಖಂಡ ಬ್ರಹ್ಮ ಒಂದೇ ವಸ್ತುವಾದ ಅಂತ ತಿಳ್ಕೊಂಡಾಗ ಮೋಕ್ಷ ಆಗ್ತದ ಅಂತ ಹೇಳಿ ಸಮಯ ಜಾಸ್ತಿ ಆಗಿದ್ದಕ್ಕ ಈ ಪಾಠ ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೀವಿ. ಜಗತ್ತಿನ ಬಗ್ಗೆ ಸತ್ಯತ್ವ ಬುದ್ಧಿ ಇರುವ ತನಕ ಈ ಜಗತ್ತು ನಮಗೆ ದುಃಖವನ್ನು ಉಂಟು ಮಾಡುತ್ತಿರುತ್ತದೆ ಅನ್ನಂತ ವಿಚಾರ ತಿಳ್ಕೋಬೇಕು. ತಿಳಿದು ನೋಡಲಾಗಿ ಬ್ರಹ್ಮಜ್ಞಾನ ದೃಷ್ಟಿಯಿಂದ ಈ ಜಗತ್ತು ಮಿಥ್ಯವಾಗಿದೆ. ಅಲ್ಲಿ ಜಗತ್ತಿನ ಜಾಗದೊಳಗ ಏನೇನು ಆದ ಅದೆಲ್ಲ ಬ್ರಹ್ಮವೇ ಸತ್ಯವಾಗಿದೆ, ಬ್ರಹ್ಮವೇ ಜಗತ್ತಿನ ರೂಪದಲ್ಲಿ ತೋರ್ತಾ ಇದೆ ಅಂತೇಳಿ ಈ ರೀತಿ ನಾವು ತಿಳ್ಕೊಂಡಾಗ ಆ ಜಗತ್ತು ನಮಗ ದುಃಖ ಸುಖ ಏನೇನು ಕೊಡಂಗಿಲ್ಲ, ಕೇವಲ ಆನಂದ ಒಂದೇ ಉಂಟಾಗ್ತದೆ. ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ ನಾವೇ ಆಗಿರ್ತೀವಿ ಅನ್ನಂತ ವಿಚಾರ ಹೇಳುವ ಮೂಲಕ ಇದರ ಮುಂದಿನ ಚಿಂತನ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ಇದು ಸ್ವಲ್ಪ ವಿಶೇಷ ಅದ, ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಆಗಂಗಿಲ್ಲ. ಇದು ನೀವು ಪ್ರಾಕ್ಟೀಸ್ ಮಾಡಿ ಮಾಡಿ ತಿಳ್ಕೋಬೇಕು. ಹುಟ್ಟುವವ ನಾನಲ್ಲ, ಸಾಯುವವ ನಾನಲ್ಲ, ಪಾಪ ಮಾಡುವವ ನಾನಲ್ಲ, ಪುಣ್ಯ ಮಾಡುವವ ನಾನಲ್ಲ, ಬರುವವ ನಾನಲ್ಲ, ಹೋಗುವವ ನಾನಲ್ಲ, ದುಃಖ ಅನುಭವಿಸುವವ ನಾನಲ್ಲ, ಸುಖ ಅನುಭವಿಸುವ ನಾನಲ್ಲ. ನಾನು ಏನದೀನಿ? ಶುದ್ಧ ಬ್ರಹ್ಮ ಅದೀನಿ. ಅವು ಏನೇನು ನಾ ಹೇಳಿನಿ ಇವು ಬಂದ ಹೊತ್ನಾಗ ಇವ್ಯಾವು ನಾನಲ್ಲ, ಇವ್ಯಾವು ನನ್ನೂ ಅಲ್ಲ ಅನ್ನೋಂಥದ್ದು ವಿವೇಕ ಇತ್ತಂತಂದ್ರೆ ಈ ದುಃಖದಿಂದ ಪಾರಾಗ್ತೀರಿ. ಇಲ್ಲ ಅಂದ್ರೆ ಅನುಭವಿಸುವ ದುಃಖ ಸುಖಗಳು ನಂದು, ಪಾಪ ಪುಣ್ಯ ನಂದು, ಹುಟ್ಟು ಸಾವು ನಂದು, ಬರೋ ಹೋಗವ ನಾನು ಅಂತಂದ್ರಿ ದುಃಖಿಗಳಾಗ್ತಾರೆ. ಇಷ್ಟೇ ಯುಕ್ತಿ ಮಾಡಬೇಕು. ಯುಕ್ತಿಯಿಂದ ಇದನ್ನ ಅರ್ಥ ಮಾಡಿಕೊಂಡು ಈ ಕ್ಷಣದಿಂದ ನೀವು ಆ ಬ್ರಹ್ಮ ದರ್ಶನ ಮಾಡ್ಕೊಳ್ತಾ ಜಗತ್ತನ್ನ ಬಾಧೆ ಮಾಡಿ ಅದನ್ನು ಮಿಥ್ಯ ಅಂತ ಅನುಭವಿಸ್ತಾ ನೀವು ಹೋದ್ರಿ ಅಂತಂದ್ರೆ ನಾವು ಹೇಳಿದ ಪಾಠ
ಸಾರ್ಥಕ ಆಗ್ತದೆ. ನೀವು ಅದನ್ನು ಸತ್ಯ ಅಂತ ತಿಳ್ಕೊಂಡು ನಾನು ನನ್ನದ ತೆಕ್ಕೆಗೆ ಬಿದ್ದ್ರಿ, ಮತ್ತೆ ನೀವು ದುಃಖಕ್ಕುಂಟು ಈಡಾಗ್ತೀರಿ, ಕಷ್ಟಕ್ಕೆ ಈಡಾಗ್ತೀರಿ. ಅದಕ್ಕೆ ಈ ಒಂದು ವರ ಜಾಗ್ರದಲ್ಲಿ ನಮ್ಮ ಜೀವನ ನಡೆಯುವಂತಾಗಲಿ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನು ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ. ಜಯ ಶುದ್ಧ ಬ್ರಹ್ಮ. ಜಯ ಜಯ ಶುದ್ಧ ಬ್ರಹ್ಮ. ಇಲ್ಲಿಯವರೆಗೂ ಗುರುಗಳು ನಮಗೆಲ್ಲ ಈ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯಂತಕ್ಕಂಥ 6 ಶತಸ್ಥಳದಲ್ಲಿ ಪ್ರಾಣಲಿಂಗ ಸ್ಥಳ ಮತ್ತು ಜಂಗಮ ಸ್ಥಳದ ಬಗ್ಗೆ ಇವತ್ತು ದಿವಸ ಸ್ವಾದಿಷ್ಟವಾಗಿ ನಮ್ಮೆಲ್ಲರಿಗೆ ಶರಣ ತಿಳಿಸಿದರು. ಇಲ್ಲಿ ಜ್ಞಾನ ಗುರುವಿನಲ್ಲಿ ಸಾಹಿತ್ಯ, ಸುಜ್ಞಾನ ಲಿಂಗದಲ್ಲಿ ಸಾಹಿತ್ಯ ಆಗಬೇಕು. ಜಂಗಮನಲ್ಲಿ ಮಹಾಜ್ಞಾನ ಸಾಹಿತ್ಯಗೊಂಡಾಗ ತನ್ನೊಳಗೆ ತಾನೇ ಅನುಭವಿಸುವುದು ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಒಳಗೂಡಿದಾಗ ನಮ್ಮ ಸ್ವಾನುಭವದ ಒಂದು ನೆಲೆಯಲ್ಲಿ ನಾವು ಸಾಹಿತ್ಯ ಲಿಂಗ ಸ್ವರೂಪ ಆಗಬೇಕಂತಕ್ಕಂಥ ವಿಚಾರವನ್ನು ಒಂದು ಚನ್ನಬಸವಣ್ಣನ ವಚನದ ಇದರಲ್ಲಿ ಕೂಡ ಜಂಗಮದಲ್ಲಿ ಜ್ಞಾನ ಸಾಹಿತ್ಯ ಇರ್ತದೆ. ನಾವು ಇದ್ದಲ್ಲಿಗೆ ಒಂದು ತಿದ್ದಿ ಶುದ್ಧ ಮಾಡ್ತಾನಂತ ಸುಜ್ಞಾನ, ಇಂತಪ್ಪ ಜ್ಞಾನ, ಸುಜ್ಞಾನ, ಮಹಾಜ್ಞಾನ ಜಂಗಮರಲ್ಲಿ ನೈವೇದ್ಯ ಸಾಹಿತ್ಯ ಇದು ಕಾರಣವಾಗಿ ಸಕಲ ಭೋಗಾಪಭೋಗಾದಿಗಳು ಗುರುವಿನಲ್ಲಿ ನಾವು ಏನ್ಬೇಕಂತಂದ್ರೆ ಲಿಂಗ ಪೂಜೆ ಮಧ್ಯಮ ಆಗ್ತದೆ. ಉತ್ತಮ ಗುರು ಪೂಜೆ, ಜಂಗಮ ಪೂಜೆಯ ವಿಶೇಷತೆ ಅಂತ ಮತ್ತು ಸಮಯಾಚಾರದ ಬಗ್ಗೆ ನಮಗೆ ಸ್ವಾರಸ್ಯವಾಗಿ ತಿಳಿಸಿದರು. ನಮಗೆ ಸಮಯಾಚಾರದ ಬಗ್ಗೆ ಗೊತ್ತಲೇ ಇದ್ದಿಲ್ಲ. ಈ ಸಮಯಾಚಾರ ಅಂತಂದ್ರೆ ಶುದ್ಧ ಮನಸ್ಸಿನಿಂದ ಮಾಡುವ ಆಚಾರವೇ ಸಮಯಾಚಾರ ಆಗ್ತದೆ. ಹೀಗೆ ಭಕ್ತನು ಶ್ರದ್ಧೆ, ನಿಷ್ಠೆ ಬದಲಾಗಿದ್ದಾಗ ಅದನ್ನು ನಿರ್ಲಕ್ಷಿಸಬಾರದು. ಈ ಜಗತ್ತಿನಲ್ಲಿ ಸಮಯ ಬದಲಾಗಬಾರದು. ಸಮಯವನ್ನು ಸದುಪಯೋಗಪಡಿಸಿಕೊಂಡು ಎಲ್ಲ ಭೋಗವನ್ನು ತ್ಯಾಗ ಮಾಡಿ ಗುರು ಸಮಯ ದೀಕ್ಷೆ ಪಡೆಯುವುದು ನಮಗೆ ಮುಖ್ಯ ಕರ್ತವ್ಯವಾಗಿದೆ. ಅದರಲ್ಲಿ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಹಿಡಿಯುವುದೇ ಈ ಸಮಯವಾಗಿ ನಾವು ಬೇಕಾಗ್ತದೆ. ಹೀಗೆ ಜಂಗಮಕ್ಕೆ ಕೊಡದೆ ನನಗೆ ಲಿಂಗಕ್ಕೆ ಅರ್ಪಿಸೋದೇ ಅದು ತನಗೆ ಪ್ರಸಾದವಿಲ್ಲ, ಪ್ರಸನ್ನತೆಯೂ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ನಮಗೆ ಸ್ವಾರಸ್ಯವಾಗಿ ತಿಳಿಸಿದರು. ಮತ್ತು ಅದನ್ನು ಲಿಂಗಕ್ಕೆ ಅರ್ಪಿಸಿದಾಗ ಅದು ಪದಾರ್ಥವಾಗುವುದಿಲ್ಲ, ಪ್ರಸಾದವಾಗುತ್ತದೆ. ಪ್ರಸಾದದಿಂದ ಮನುಷ್ಯ ಪ್ರಸನ್ನಗೊಳ್ಳುತ್ತಾನೆ ವಿಚಾರ ಕೂಡ ಉಪದೇಶದಲ್ಲಿ ಬಹಳ ಸ್ವಾರಸ್ಯ. ಮತ್ತು ಒಪ್ಪುದ ಮಿಕ್ಕದ ಜಂಗಮರಿಗೆ ಏನಂತಂದ್ರೆ ನಾವು ನೈವೇದ್ಯ ಮಾಡ್ತಕ್ಕಂಥ ಒಪ್ಪುದ ಅವರಿಗೆ ಕೊಟ್ಟದ್ದು ಉಳಿದದ್ದು ಮಿಕ್ಕ ಪ್ರಸಾದ. ಹಂಗ ಮಿಕ್ಕದ ಜಂಗಮಗಳನ್ನು ಒಪ್ಪಿಸಿ ಅದನ್ನು ನಾವು ಸೇವಿಸಿದ್ದಾದರೆ ಅದು ಶುದ್ಧ ಪ್ರಸಾದ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ತಿಳಿಸಿದರು. ಮತ್ತು ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ಈ ಒಂದು 3 ಸತ್ಯಗಳ ಸದಾ ಸತ್ಯಗಳ ಬಗ್ಗೆ ನಮ್ಮೆಲ್ಲರಿಗೂ ಸ್ವಾರಸ್ಯವಾಗಿ ತಿಳಿಸಿದರು. ಅಂತ ಪೂಜ್ಯರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮತ್ತು ಈಗ ಪ್ರತಿ ದಿವಸ ನಾವೀಗ ಈ ಪಾಠಗಳು ರೀಜನ್ ಪಾಠಗಳು ಪ್ರಾರಂಭವಾಗ್ತವೆ. ಯಾರು ತಪ್ಪಿಸಿಕೊಳ್ಳದೆ ಸಮಯಕ್ಕೆ ಸರಿಯಾಗಿ ಬಂದು ಈ ಪಾಠದಲ್ಲಿ ಪ್ರಾರಂಭಗೊಂಡು ನಮ್ಮ ಒಂದು ಜ್ಞಾನವನ್ನು ಪಡ್ಕೊಳ್ಳತಕ್ಕಂಥ ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಈಗ ಸಮಯ ಬಹಳ ಆಗಿರೋದ್ರಿಂದ ಈ ನಮ್ಮ ಗೋರಂತಾಯಿಯವರು ಸಂಕ್ಷಿಪ್ತವಾಗಿ ಮಂಗಳಾಚರಣೆ ಮಾಡಿ ಕಾರ್ಯಕ್ರಮಕ್ಕೆ ಮಂಗಳ ಮಾಡಬೇಕಾಗಿ ಅವರಲ್ಲಿ ವಿನಿಸಿಕೊಳ್ತಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಮಹಾತ್ಮರಿಗೂ ಶರಣು ಶರಣಾರ್ಥಿಗಳು.